ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಆ್ಯಸ್ ಯೂಸ್ವಲ್ ನಾನು ನಿಮಗೆ ಲ್ಯಾಂಗ್ವೇಜ್ಗಳನ್ನು ಕೂಡ ತೋರಿಸಿರ್ತೀನಿ, ಯಾವ್ಯಾವ ಲ್ಯಾಂಗ್ವೇಜ್ಗೆ ಹೈರಿಂಗ್ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಸೊ ಇವತ್ತು ಹೇಳುವಂಥ ಒಂದು ಉದ್ಯೋಗ ಮಾಹಿತಿಯಲ್ಲಿ ಒಟ್ಟು 9 ಭಾಷೆಗಳಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ನೋಡ್ತಾ ಇರೋದು ಮಿನಿಮಮ್ ನೀವು ಇಲ್ಲಿ 3 ಭಾಷೆಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಇಲ್ಲಿ ತಿಳಿಸಿದ್ದಾರೆ. ಒಂದ್ಸರಿ ಸೆಲೆಕ್ಟ್ ಮಾಡಿ ಆದಮೇಲೆ ಇದನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ನಾನು ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರೋದು ಒಂದು ಇಂಗ್ಲೀಷ್ ಅಂತ ಇದೆ, ಇನ್ನೊಂದು ಹಿಂದಿ, ಗುಜರಾತಿ, ತೆಲುಗು, ಕನ್ನಡ, ಮರಾಠಿ, ತಮಿಳ್, ಬೆಂಗಾಲಿ, ಮಲಯಾಳಂ, ಒಟ್ಟು ಇಷ್ಟು 9 ಭಾಷೆಗಳಿದೆ. ಸೊ ಯಾವುದಾದ್ರೂ ನಿಮಗೆ 3 ಬರುತ್ತೆ, 2 ಬರುತ್ತೆ, 1 ಬರುತ್ತೆ ಅಂತ ಕೂಡ ಅಪ್ಲೈನ ಮಾಡ್ಬೋದು. ಓಕೆ, ಸೊ ನಾರ್ಮಲಿ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಕನ್ನಡ ಅಂತ ನಾವು ಟಿಕ್ ಮಾಡಿದ್ದೀವಿ, ಆ್ಯಂಡ್ ಇಂಗ್ಲೀಷ್ ಅಂತ ಟಿಕ್ ಮಾಡ್ತೀನಿ, ಮತ್ತು ಹಿಂದಿ ಅಂತ ಮಾಡ್ತೀನಿ. ಇವಾಗ ನಾನು ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಲೈಕ್ ಇವಾಗ ನನಗೆ ತೆಲುಗು ಬರುತ್ತೆ ಅಂತ ಅಂದ್ಕೊಳ್ಳೋಣ, ನಾನು ಹಿಂದಿ ಬದಲು ತೆಲುಗು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ತೆಲುಗು ಅಂತ ಟಿಕ್ ಮಾಡಿದರೆ ಅದು ತೊಗೊಳ್ಳೋದಿಲ್ಲ. ಹೀಗಾಗಿ ಅಪ್ಲಿಕೇಶನ್ ಫಾರ್ಮ್ ನೀವು ಅಪ್ಲೈ ಮಾಡ್ತಾ ಇರ್ತೀರಿ, ತುಂಬ ಕೇರ್ಫುಲ್ಲಾಗಿಯೇ ಇದಕ್ಕೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಹೇಗೆ ಸಲ್ಲಿಸೋದಂತ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತೇನೆ. ಹೀಗಾಗಿ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇದು ನೋಡಿದರೆ ಈ ರೀತಿ ಇರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡು ಫಾರ್ಮ್ ತುಂಬಿ. ಒಂದು ಸಾರಿ ಸೆಲೆಕ್ಟ್ ಮಾಡಿದ್ಮೇಲೆ ಮತ್ತೆ ಇದು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಫಾರ್ಮ್ ತುಂಬಿ. ಒಟ್ಟು 9 ಭಾಷೆಯಲ್ಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. 5,000 ಜನರಲ್ಲಿ ಇವರು ತುಂಬ್ಕೋತಾ ಇದ್ದಾರೆ. ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಟೈಪಿಂಗ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ, ಟೈಪಿಂಗ್ ಜಾಬ್ ಅಪ್ಡೇಟ್ ಬಂದರೆ ತಿಳಿಸ್ಕೊಡಿ ಅಂತ ಹೇಳಿ. ಇವಾಗ ಟೈಪಿಂಗ್ ಜಾಬ್ಗೋಸ್ಕರನೇ 5,000 ಜನರನ್ನ ತುಂಬ್ಕೊತಾ ಇದ್ದಾರೆ. ಆ್ಯಂಡ್ ಯಾರಾದರೂ ಇಂಟ್ರೆಸ್ಟ್ ಇದೆ ಮೊದಲು ಎಲ್ಲ ನಾನು ಇವಾಗ ನಿಮಗೆ ಖುದ್ದಾಗಿ ತೋರಿಸ್ತೀನಿ. ಸೊ ನೀವು ಕೂಡ ಒಂದು ಸಾರಿ ಓದ್ಕೊಳ್ಳಿ. ಓಕೆ, ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳು ನಿಮ್ಗೆ ಓಕೆ ನಮ್ಗೆ ಇಷ್ಟ ಇದೆ ನಾವು ಅಪ್ಲೈ ಮಾಡ್ತೀವಿ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಓಕೆ, ಆ್ಯಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಮುಖ್ಯವಾಗಿ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅರ್ಜಿನ ಸಲ್ಲಿಸಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಂಡಿಯಾ ಮಾರ್ಟಲ್ಲಿ ಇವಾಗ ವರ್ಕ್ ಫ್ರಮ್ ಹೋಮ್ ನೇಮಕಾತಿ ನಡೀತಾ ಇದೆ. ಇವಾಗ 2025 ಮೇರೆಗೆ ಇವರು ಇವಾಗ ಯಾವುದೇ ಒಂದು ಇದನ್ನ ಟೆಸ್ಟ್ ಇಲ್ಲದೇ ನೇರವಾಗಿ ಸಂದರ್ಶನ ಮೂಲಕನೇ ತಗೋತಾ ಇದ್ದಾರೆ. ಯಾವುದೇ ರೀತಿ ಟೆಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ನೇರವಾಗಿ ನೇರ ಸಂದರ್ಶನ ಅಂತ ಹೇಳಿದ್ದಾರೆ. ನೇರ ಸಂದರ್ಶನ ಪರೀಕ್ಷೆ ಇಲ್ಲ ಅಂತ ಕೂಡ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಓಕೆ, ಸೊ ನೀವು ನೋಡ್ತಾ ಇರ್ಬೋದು. ಜಸ್ಟ್ ನಾನು ಇದನ್ನು ಇನ್ನೊಂದು ಸಾರಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಜಾಬ್ಗೆ ನೀವು ಏನಾದರೂ ಅಪ್ಲೈ ಮಾಡಬೇಕಂದ್ರೆ ಅರ್ಜಿನ ಸಲ್ಲಿಸ್ಬೋದು, ಆನ್ಲೈನ್ ಅರ್ಜಿನ ಸಲ್ಲಿಸ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಈ ಪೇಜಲ್ಲೇ. ಇದು ಏನಂತಂದರೆ ಇಂಡಿಯಾ ಮಾರ್ಟ್ ಕಡೆಯಿಂದನೇ ನೇರವಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಆ್ಯಕ್ಟಿವ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೋಸ್ಟ್ ಬಗ್ಗೆ ನಾನು ಹೇಳೋದಾದರೆ ಸಹಾಯಕ ಪೋಸ್ಟು ಒಂದು ಲೈಕ್ ಹೇಳಬೇಕು ಅಂತಂದರೆ ಒಂದು ಇವಾಗ ಕಸ್ಟಮರ್ ಕೇರ್ ಥರನೇ ಇರುತ್ತೆ. ಓಕೆ, ಇನ್ಫಾರ್ಮೇಷನ್ಸ್ ಆಯಿತು, ಮತ್ತು ಈ ಒಂದು ಇಂಡಿಯಾ ಮಾರ್ಟಲ್ಲಿರುವಂಥ ಸೆಲ್ಲರ್ಸ್ ಆಯಿತು, ಮತ್ತು ಕಸ್ಟಮರ್ಸ್ ಎಲ್ಲ ಇರ್ತಾರಲ್ವ ಅವ್ರದ್ದೆಲ್ಲ ಪ್ರೊಫೈಲ್ಗಳನ್ನೆಲ್ಲ ರೀಚೆಕ್ ಮಾಡೋದು, ಮತ್ತು ಡೀಟೇಲ್ಸ್ಗಳನ್ನು ತೊಗೊಳ್ಳೋದು, ಏನಾದರೂ ಎನ್ಕ್ವೈರೀಸ್ ಇದ್ದರೆ ಸೊ ಅವ್ರಿಗೆ ಬೇಕಾದಂಥ ಒಂದು ಮಾಹಿತಿನ ಕೊಡೋದಾಯಿತು. ಸೊ ಈ ರೀತಿ ನಿಮ್ಮದು ಕೆಲಸ ಇರುತ್ತೆ. ಒಟ್ಟು 5,000 ಪೋಸ್ಟನ್ನು ಇವರು ಇವಾಗ ತುಂಬ್ಕೋತಾ ಇದ್ದೀವಿ ಅಂತ ಹೇಳಿರುವಂಥದ್ದು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಆಲ್ರೆಡಿ ಇವಾಗ ಇದು ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ. ಡೇಟು ಆ್ಯಂಡ್ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಹೇಳಿಲ್ಲ. ಸೊ ಕಂಪನಿ ಹೇಗೆ ಮಾಡುತ್ತೆ ಅಂದರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇವಾಗ ಆಯಿತು ಅಂತಂದರೆ ಸೊ ಅವ್ರು ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೇ. ಸೊ ಹೀಗಾಗಿ ಲಾಸ್ಟ್ ಡೇಟ್ ಅಂತ ಕೂತ್ಕೊಳ್ಳೋಕೆ ಹೋಗಬೇಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಆನ್ಲೈನ್ ಅರ್ಜಿ ಸಲ್ಲಿಸೋದಿರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಈ ಒಂದು ಇಂಡಿಯಾ ಮಾರ್ಟ್ ವರ್ಕ್ ಫ್ರಮ್ ಹೋಮ್ಗೆ ನೀವೇನಾದರೂ ನೇಮಕಾತಿ ತೊಗೋಬೇಕು ಅಂದರೆ ಮಿನಿಮಮ್ ನೀವೇನು ಓದಿರಬೇಕು ಅಂದರೆ 10th ಆಗಿರ್ಬೇಕಂತ ಹೇಳಿದ್ದಾರೆ. 10th PUC ಡಿಗ್ರಿನೂ ಪಾಸ್ ಆಗಿರಬೇಕು, ಫೇಲ್ ಆಗಿರಬಾರ್ದು. ಸೊ 10ನೇ ತರಗತಿ ಕೂಡ ನೀವು ಪಾಸ್ ಆಗಿದ್ದಿರಬೇಕು, ಅವರು ಅಪ್ಲೈ ಮಾಡ್ಬೋದು. ಮತ್ತು PUC ಮತ್ತು ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿದ್ರು ಕೂಡ ಅರ್ಜಿ ಸಲ್ಲಿಸ್ಬೋದು. ಡಿಪ್ಲೊಮಾ ಈಕ್ವಲ್ ಟು ಡಿಗ್ರಿ ಅಂತ ಅಂತಾರೆ. ಸೊ ಇವೆರಡು ನೀವು ಡಿಪ್ಲೊಮಾ ಮಾಡಿದ್ದೀರ ಅಥವಾ ಡಿಗ್ರಿ ಮಾಡಿದ್ರು ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಬಟ್ ಅದೇ 10th ಫೇಲ್ ಆಗಿರಬಾರ್ದು, 10th ಪಾಸ್ ಆಗಿರಬೇಕು. ಆ್ಯಂಡ್ ಇವಾಗ 2025 ಮೇರೆಗೆ ನಿಮಗೆ ಮಿನಿಮಮ್ ಅಂದರೆ 18 ವಯಸ್ಸಾದರೂ ಕಂಪ್ಲೀಟ್ ಆಗಿರಬೇಕು. ಓಕೆ, 16-17 ವಯಸ್ಸಾದವರು ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ. 18 ವಯಸ್ಸು ನಿಮಗೂ ಕಂಪ್ಲೀಟ್ ಆಗಿರಬೇಕು. ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಗರಿಷ್ಠ ವಯಸ್ಸು ಹೇಳೋದಾದರೆ 50 ವರ್ಷ ಆಗಿರಬೇಕು ನಿಮಗೆ. ಓಕೆ, ಸೊ 50 ವರ್ಷದವರೆಗೂ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. 55, 51, 52 ಆಗಿದ್ದರೆ ಸೊ ಅರ್ಜಿ ಸಲ್ಲಿಸೋದಕ್ಕಾಗೋದಿಲ್ಲ. ಮಿನಿಮಮ್ ಅಂದರೆ ಒಂದು 50 ವರ್ಷದವರೆಗೂ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಕಾಂಪಿಟೇಷನ್ ತುಂಬ ಇರುತ್ತೆ, ಹಾಗಂತ ಹೇಳಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಇಂಟ್ರೆಸ್ಟ್ ಇದೆ ನೋಡಿದಿರ ಅಂತಂದರೆ ಸೊ ನಂತರ ಇಲ್ಲಿ ಅರ್ಜಿನ ಸಲ್ಲಿಸಿ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಒಟ್ಟು 5,000 ಜನರನ್ನ ಅವರು ತುಂಬ್ಕೋತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಮೇನ್ ಅಂದರೆ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದರೆ ನಮಗೇನು ಬೆನಿಫಿಟ್ ಆಗುತ್ತೆ ಮೇನ್. ಯಾಕಂದರೆ ಯಾವುದೇ ಕಂಪನಿ ನಾವು ಜಾಯ್ನ್ ಆದರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿರ್ತೀನಿ ನಮಗೇನು ಬೆನಿಫಿಟ್ ಇದೆ. ಯಾಕಂದರೆ ಕೆಲಸನೇ ಎಲ್ಲ ಕಂಪ್ನಿಯಲ್ಲಿ ಏನೋ ನಮ್ಗೆ ಸಿಕ್ತಂತ ಅಂದ್ಕೊಳ್ಳೋಣ. ಬಟ್ ಡಿಫ್ರೆಂಟ್ ಒಂದು ಏನು ಬೆನಿಫಿಟ್ ಬಗ್ಗೆ ನಾವು ಮಾತಾಡಿದರೆ ಏನು ಸಿಗ್ಬೋದು ಅಂತ. ಮೇನ್ ಅಂದರೆ ಇವರು ಇವಾಗ ನಿಮಗೆ ಮನೆಯಿಂದ ಕೆಲಸ ಮಾಡೋದಕ್ಕೆ ಕೊಡ್ತಾ ಇರೋಂಥ ಅವಕಾಶ. ಸೊ ಇದರಿಂದ ಏನಾಗುತ್ತೆ, ಸೊ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ನೀವು ಮನೆ ನೋಡ್ಕೋತಾ ಇಲ್ಲಿ ಕೆಲಸವನ್ನು ಕೂಡ ಮಾಡ್ಬೋದು.
ಆ್ಯಂಡ್ ಇದೊಂದು ಕೂಡ ಆಲ್ ಓವರ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೈರಿಂಗ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಇಲ್ಲಿ ಭಾರತದಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಹೀಗಾಗಿ ಕಾಂಪಿಟೇಷನ್ ಕೂಡ ಇರುತ್ತೆ. ಸೊ ಈಗ ಆದಷ್ಟು ಬೇಗನೆ ಅರ್ಜಿನ ಸಲ್ಲಿಸೋರು. ಆ್ಯಂಡ್ ಇದನ್ನು ಕೂಡ ಇಲ್ಲಿ ಪರೀಕ್ಷೆ ಇಲ್ಲ ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಯಾವುದೇ ರೀತಿ ಪರೀಕ್ಷೆ ತೊಗೊಳೋದಿಲ್ಲ, ಬಟ್ ಅದು ಸಂದರ್ಶನ ತೊಗೋತೀವಿ ಅಂತ ಹೇಳಿದ್ದಾರೆ. ಓಕೆ, ಜಾಬ್ಗೆ. ಆ್ಯಂಡ್ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡ್ತಾರೆ ಅವರು. ಡಾಕ್ಯುಮೆಂಟ್ 10th ಬೇಸ್ ಮೇಲೆ ತೊಗೋತಾ ಇದ್ದಾರೆ ಅಂದರೆ 10th ಮಾರ್ಕ್ಸ್ಗಳೆಲ್ಲ ಕೇಳ್ತಾರೆ ಅವರು. ಓಕೆ, ಆ್ಯಂಡ್ ಅದರದ್ದು ಕೂಡ ಆಫರ್ ಲೆಟ್ರಲ್ಲಿ ನಿಮಗೆ ನೀಡ್ತಾರೆ. ಜಸ್ಟ್ ಇಲ್ಲಿ ಒಂದು ಏನಂತಂದರೆ ಒಂದು 3 ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದಾರೆ ಇಂಟರ್ವ್ಯೂದಲ್ಲಿ. ಒಂದು ನೇರವಾಗಿ ಸಂದರ್ಶನ ಆಗುತ್ತೆ, ಇದು ಆನ್ಲೈನ್ ಆಗುತ್ತೆ. ಸೊ ನೀವು ಎಲ್ಲಿ ಹೋಗಬೇಕಾಗಿಲ್ಲ, ಕಾಲ್ ಮೂಲಕ ತೊಗೋಬೋದು ಅಂತ ಅನ್ಕೋತೀನಿ, ಅಥವಾ ವಿಡಿಯೋ ಕಾಲ್ ಮೂಲಕ ಕೂಡ ನಿಮ್ಮದು ಇಂಟರ್ವ್ಯೂನ ತೊಗೋಬೋದು. ಆ್ಯಂಡ್ ಅದಾದ ನಂತರ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ ಕೆಲವೊಂದು. ಮತ್ತು ಇಂಟರ್ವ್ಯೂದಲ್ಲಿನೇ ಒಂದು 2-3 ಕ್ವಶನ್ಸ್ಗಳು ಕೇಳ್ಬೋದು. ಸೊ ಯಾವ ರೀತಿ ನೀವು ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ಮೇನ್ ಅವರು ಅಬ್ಸರ್ವ್ ಮಾಡ್ತಾರೆ. ಹೀಗಾಗಿ ಸ್ವಲ್ಪ ಮಾತನಾಡುವಾಗ ತುಂಬ ಪ್ರೊಫೆಷನಲಾಗಿ ಮಾತಾಡಿ. ಆ್ಯಂಡ್ ಇನ್ ಕೇಸ್ ವಿಡಿಯೋ ಕಾಲ್ ಮೂಲಕ ಅವ್ರು ಇಂಟರ್ವ್ಯೂ ತೊಗೋತೀವಿ ಅಂತ ನೀವು ಮೇಲ್ ಮಾಡಿದರೆ, ಸೊ ವಿಡಿಯೋ ಕಾಲಲ್ಲಿ ತುಂಬ ಪ್ರೊಫೆಷ್ನಲಾಗಿ ರೆಡಿಯಾಗಿ ನೀವು ಅವ್ರ ಜೊತೆ ಅಂದರೆ ಇವಾಗ ನೀವು ಕಾಣ್ತಾ ಇರ್ತೀರಲ್ವ, ಹೀಗಾಗಿ ಸ್ವಲ್ಪ ಪ್ರೊಫೆಷ್ನಲ್ ಬಟ್ಟೆಗಳನ್ನ ಹಾಕ್ಕೊಂಡು ಸೊ ಇಂಟರ್ವ್ಯೂನ ಅಟೆಂಡ್ ಮಾಡಿ. ಯಾವ ರೀತಿ ನಾವು ಪ್ರಾಕ್ಟಿಕಲಿ ಹೋಗಿ ಅಟೆಂಡ್ ಮಾಡ್ತೀವಿ ಅದೇ ರೀತಿಯೇ ಅಟೆಂಡ್ ಮಾಡಿ. ವಿಡಿಯೋ ಕಾಲಲ್ಲಿ ಕೂಡ ಕಾನ್ಫಿಡೆನ್ಸ್ ತೋರಿಸಿ ಆ್ಯಂಡ್ ಚೆನ್ನಾಗಿ ಮಾತಾಡಿದರೆ ಸೊ ಅಲ್ಲಿ ಆಲ್ಮೋಸ್ಟ್ ಏನು ಮಾಡ್ತಾರೆ ಅವರು, ಕೆಲವೊಂದು ಜನರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆ, ಸೊ ಇದು ಏನಂತಂದರೆ ಒಂದು ಆಫರ್ ಲೆಟ್ರ್ ಏನಿರುತ್ತೆ, ಆಫರ್ ಲೆಟ್ರಲ್ಲಿ ನಿಮಗೆ ಈ ಒಂದು ಜಾಬ್ಗೋಸ್ಕರ ಒಂದು ನೀಡಲಾಗುತ್ತೆ. ಯಾವ ಪ್ರೊಫೈಲ್ ಅಂತ ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಮತ್ತು ಜಾಯ್ನಿಂಗ್ ಡೇಟ್ ಎಲ್ಲ ಹೇಳಿರ್ತಾರೆ. ಸೊ ಅದು ಆಫರ್ ಲೆಟ್ರ್ ನಿಮಗೆ ನೀಡ್ತಾರೆ. ಸೊ ಇದೊಂದು ಪ್ರೊಸೀಜರ್ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಟೆಸ್ಟ್ ಇಲ್ಲ ಅಂತ ಹೇಳಿದ್ದಾರೆ ಅವರು. ಸೊ ನಿಮ್ಗೆ ಇದು ಅರ್ಜಿ ಸಲ್ಲಿಸ್ತೀವಿ, ನಮಗಿದು ಇಂಟ್ರೆಸ್ಟ್ ಇದೆ, ನಾವು ಮಾಡ್ತೀವಿ ಅಂತಂದರೆ ಸೊ ನೀವು ಅರ್ಜಿ ಸಲ್ಲಿಸಿ. ಓಕೆ, ಸೊ ಇವತ್ತೇ ಅರ್ಜಿ ಸಲ್ಲಿಸಿ. ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅರ್ಜಿ ಸಲ್ಲಿಸಿದ ನಾನು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು, ಟೆಲಿ ಅಸೋಸಿಯೇಟ್. ಓಕೆ, ಟೆಲಿ ಅಸೋಸಿಯೇಟ್ ಅಂತ ಕೂಡ ನೀವು ಸರ್ಚ್ ಮಾಡಿದ್ರೆ ಇದು ಸಿಗುತ್ತೆ. ಟೆಲಿ ಅಸೋಸಿಯೇಟ್ ಫ್ರೀ ಲಿಸ್ಟೆಡ್ ಸೆಲ್ಲರ್ ಕಂಟೆಂಟ್ ಎನ್ರಿಚ್ಮೆಂಟ್ ಅಂತ. ನಾರ್ಮಲಿ ನೀವು ಟೆಲಿ ಅಸೋಸಿಯೇಟು ಇಂಡಿಯಾ ಮಾರ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ ಬರುತ್ತೆ. ಇದು ಜಸ್ಟ್ ನೀವು ಸರ್ಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು naukri.com ಇವಾಗ ಇವರು ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ, ಟೆಲಿ ಅಸೋಸಿಯೇಟ್ ಫ್ರೀ ಲಿಸ್ಟೆಡ್ ಸೆಲ್ಲರ್ ಕಂಟೆಂಟ್ ಎನ್ರಿಚ್ಮೆಂಟ್ ಅಂತ ಇದೆ ನೋಡಿ. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಒಟ್ಟು 5,000 ಜನರನ್ನ ಇವರು ತುಂಬ್ಕೋತಾ ಇದ್ದಾರೆ. ಸೊ ತುಂಬ ಒಳ್ಳೆಯ ಒಂದು ಇದನ್ನಂತ ಹೇಳ್ಬೋದು, ಅಪರ್ಚುನಿಟಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಈ ಒಂದು ಜಾಬ್ಗೆ ನೀವು ಏನೋ ಒಂದು ಡೀಟೇಲ್ಸ್ ಬಗ್ಗೆ ನಾನು ಹೇಳೋದಾದ್ರೆ, ಇದೊಂದು ಪಾರ್ಟ್ ಟೈಮ್ ಜಾಬು, ಫ್ರೀಲಾನ್ಸಿಂಗ್ ವರ್ಕ್ ಇದೆ ಆ್ಯಕ್ಚುಲಿ. ಸೊ ನಾನಿಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ಸ್ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಪ್ರೀ ಕಾಲ್ ಸ್ಟಡಿ ದ ಕೇಸ್ ಆ್ಯಂಡ್ ಡಿಟರ್ಮೈನ್ ದಿ ಕರೆಂಟ್ ಎಲಿಜಿಬಿಲಿಟಿ ಆಫ್ ದಿ ಅಸೈನ್ಡ್ ಸೆಲ್ಲರ್ ಥ್ರೂ ಅವೈಲೇಬಲ್ ರಿಸೋರ್ಸ್ ಆನ್ಲೈನ್. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಒಂದು ಇಂಡಿಯಾ ಮಾರ್ಟಲ್ಲಿ ಸೆಲ್ಲರ್ ಅಕೌಂಟ್ಗಳು ಇರುತ್ತೆ, ಯಾರ್ಯಾರು ಪ್ರಾಡಕ್ಟ್ಗಳು ಸೆಲ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆಗೆ ಒಂದು ಕಸ್ಟಮರ್ಸ್ ಕೂಡ ಇರ್ತಾರೆ. ಬಟ್ ಮೇನ್ ನೀವು ಸೆಲ್ಲರ್ಸ್ ಅಕೌಂಟ್ಗಳಲ್ಲಿ ಏನಾದರೂ ರಿಕ್ವೈರ್ಮೆಂಟ್ ಇದೆ, ಕೆಲವೊಂದು ಇನ್ಫಾರ್ಮೇಷನ್ ಹಾಕಿಲ್ಲ ಅವರು ಅಂದರೆ, ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ಫುಲ್ಫಿಲ್ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ಇದನ್ನು ಕೂಡ ಇಲ್ಲಿ ನೋಡ್ತಾ ಇರೋದು ಟೆಲಿಫೋನ್ ಕಾಲ್ಸ್ ಮೂಲಕ ನೀವು ವೆರಿಫೈ ಮಾಡಬೇಕು ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಸೊ ಇದೇ ಮೇನ್ ಇರುವಂಥ ನಿಮ್ಮದು ಕೆಲಸ ಇರೋದು. ಆ್ಯಂಡ್ ಇದು ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ನೀವು ಕೆಲಸವನ್ನು ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಜಸ್ಟ್ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ವರ್ಕ್ ಫ್ರಮ್ ಹೋಮ್ ಇದು ಹೇಗಿರುತ್ತೆ ಅಂದರೆ 3 ರಿಂದ 4 ತಾಸು ಮಾತ್ರ ಇರುತ್ತೆ, ಪಾರ್ಟ್ ಟೈಮ್ ಜಾಬ್ ಇರುವಂಥದ್ದು. ಆ್ಯಂಡ್ ಈ ಒಂದು ಜಾಬ್ ಏನಿದೆ ಅಲ್ವಾ, ಈ ಜಾಬ್ಗೆ ನೀವು ಡೈಲಿ ಒಂದು 3 ರಿಂದ 4 ತಾಸು ನಾವು ಫ್ರೀ ಇದ್ದೀವಿ, ಸ್ಟೂಡೆಂಟ್ ಇದ್ದೀವಿ, ಹೌಸ್ ವೈಫ್ ಇದ್ದೀವಿ, ಅಥವಾ ರಿಟೈರ್ಡ್ ಪರ್ಸನ್ ಇದ್ದೀವಿ ಅಂತಂದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಹೇಗಿರುತ್ತೆ ಅಂದರೆ ಅಚೀವ್ಮೆಂಟ್ ನೀವು ನೋಡ್ತಾ ಇರೋದು ಡೈಲಿ ಇರುತ್ತೆ, ವೀಕ್ಲಿ ಇರುತ್ತೆ, ಮಂತ್ಲಿ ಇರುತ್ತೆ. ಓಕೆ, ಸೊ ಈ ರೀತಿ ಇರುತ್ತೆ. ಸೊ ಇದನ್ನು ನೋಡಿಕೊಂಡ್ರೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿ. ತುಂಬ ಚೆನ್ನಾಗಿದೆ ಜಾಬು, ಬಟ್ ಆದರೂ ಕೂಡ ನೀವು ಕೂಡ ವೆರಿಫೈ ಮಾಡಿಬಿಟ್ಟೆ ಇದಕ್ಕೆ ಅರ್ಜಿನ ಸಲ್ಲಿಸಿ. ಈ ವಿಡಿಯೋ ಮಾಡೋ ಉದ್ದೇಶ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಮತ್ತೊಂದು ಇಲ್ಲಿ ರಿಕ್ವೈರ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ವರ್ಕ್ ಫ್ರಮ್ ಹೋಮು ಮಂಡೇ ಟು ಸಾಟರ್ಡೆ ಅಂತ ಹೇಳಿದ್ದಾರೆ. ನಿಮಗೆ ವಾರದಲ್ಲಿ 6 ದಿನ ಕೆಲಸ ಇರುತ್ತೆ, ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಇರುತ್ತೆ. ಆ್ಯಂಡ್ ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ನೀವು ಮಿನಿಮಮ್ಮು ಒಂದು 3 ರಿಂದ 4 ತಾಸು ಏನಾದರೂ ನೀವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತಂದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಆ್ಯಂಡ್ ನಿಮ್ಮ ಹತ್ರ ಒಂದು ಟೇಬಲ್ ಇರಬೇಕಂತ ಹೇಳಿದ್ದಾರೆ. ಕೆಲಸ ಮಾಡೋದಕ್ಕೆ ಏನೇನು ಇರಬೇಕು ಮನೆಯಲ್ಲಿ ಅಂದರೆ ಟೇಬಲ್ ಚೇರ್ ಬೇಕು ಅಂತ ಹೇಳಿದ್ದಾರೆ ಅವರು. ಓಕೆ, ಆ್ಯಂಡ್ ಅದಲ್ಲೂ ಕೂಡ ಕಂಪ್ಯೂಟರ್ ಬೇಕಾಗುತ್ತೆ, ಮತ್ತು ಸ್ಮಾರ್ಟ್ ಫೋನ್ ಕೂಡ ಬೇಕಾಗುತ್ತೆ, ಒಂದು ಸಿಮ್ ಕೂಡ ಬೇಕಾಗುತ್ತೆ ಕಾಲ್ ಮಾಡೋದಕ್ಕೆ, ನೀವೇ ತೊಗೋಬೇಕು ಅದನ್ನು, ಮತ್ತು ಒಂದು ವೈಫೈ ಕನೆಕ್ಷನ್ ಬೇಕಾಗುತ್ತೆ, ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತ ಹೇಳಿದ್ದಾರೆ. ಅದು ಯಾವುದಾದ್ರೂ ಆಗಿರ್ಬೋದು, ಡೊಮೇನ್ ಆಗಿರ್ಬೋದು, ಅಥವಾ ವೈಫೈ ಆಗಿರ್ಬೋದು, ಅಥವಾ ನೀವು ಹಾಟ್ಸ್ಪಾಟಿಂದ ಯೂಸ್ ಮಾಡಿದ್ರು ಕೂಡ ಪ್ರಾಪರ್ ಇಂಟರ್ನೆಟ್ ಇರಬೇಕಾಗುತ್ತೆ. ಓಕೆ, ಸೊ ಇದೆಲ್ಲ ಬೇಕಾಗುತ್ತೆ. ಸೊ ಇದೆಲ್ಲ ಇದೆ ಅಂತಂದರೆ ಸೊ ನಾವಿಲ್ಲಿ ಅರ್ಜಿ ಸಲ್ಲಿಸಿದ್ರೆ ಮಾಡ್ಬೋದು. ಪಾರ್ಟ್ ಟೈಮ್ ಜಾಬ್ ಇದು, ಮತ್ತು ಫ್ರೀಲಾನ್ಸ್ ಜಾಬು, ಮತ್ತು ಹೋಮ್ ಬೇಸ್ಡ್ ಜಾಬನ್ನೇ ಇವರು ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಅರ್ಜಿ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ನಿಮಗೆ ಎಜುಕೇಷನ್ ಡಿಗ್ರಿ ಅಂತ ಹೇಳಿದ್ದಾರೆ, ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಡೌಟ್ ಮಾಡ್ಕೋಬೇಡಿ, 10th ಆದರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ನಮಗೆ ಬಂದಿರೋಂಥ ಅಪ್ಡೇಟು. ಸೊ ನೀವು 10th ಆದರೂ ಕೂಡ ಅರ್ಜಿನ ಸಲ್ಲಿಸಿ. ಓಕೆ, ಸೊ ಏನು ತೊಂದರೆ ಇಲ್ಲ. ಜಸ್ಟ್ ಇಲ್ಲಿ ಇಂಡಿಯಾ ಮಾರ್ಟಲ್ಲಿ ಅವರು ಇವಾಗ ಡೈರೆಕ್ಟ್
ಡೈರೆಕ್ಟ್ ಇಲ್ಲಿಂದ ತೊಗೋತೀವಿ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಇಲ್ಲಿಂದ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೊಂದು ಇಲ್ಲಿ 10th ಅಂತ ಇಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. 10th ಕೂಡ ಅವ್ರ ಅರ್ಜಿನ ತೊಗೋತಾ ಇದ್ದಾರೆ. ಓಕೆ, ಸೊ ಅವರು ನೇರವಾಗಿ ಕೂಡ ತೊಗೋತಾ ಇದ್ದಾರೆ ಅವರವರ ಒಂದು ಇದರಿಂದ ಸಾರ್ಸಿಂದ. ಬಟ್ ಆದರೆ ಇಲ್ಲಿ Naukri.com ಅಲ್ಲಿ ಜಸ್ಟ್ ಅವರು ಆ್ಯಡ್ ಕೊಟ್ಟಿರುವಂಥದ್ದು. ಸೊ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಬೇಡಿ. 10th ಪಾಸ್ ಆದರೂ ಕೂಡ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ಏನಾದರೂ ಡೌಟ್ ಇದೆಯಾ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಏನೇ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಮಾಡಿ. ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸ್ತೀರಿ ಅವರಿಗೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಮಸ್ಕಾರ.